ಸರಿ, ನಾವು ಮಾತನಾಡ್ತಾ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಮುಖ್ಯವಾಗಿ ಈಗ ಅವ್ರು ಏನು ಹೇಳಿದ್ರು ಅಂತಂದ್ರೆ, ನಾನು ಮಾತಿಗೆ ಬದ್ಧ ಅಂತ ಹೇಳಿದ್ದಾರೆ. ಸಿನಿಮಾ ವಿಚಾರಕ್ಕೂ ಕೂಡ ಹೇಳಿರ್ಬೋದು. ಆ ಒಂದು ವಿಚಾರದ ಬಗ್ಗೆ ಮಾತನಾಡ್ತಾ ಹೋಗೋಣ. ಫ್ಯಾನ್ಸ್ ವಾರ್ ಮಧ್ಯೆ ಮಾರ್ಕ್ ಕಿಚ್ಚನ ಮಾರ್ಮಿಕ ಪೋಸ್ಟ್. ಆಲ್ ಸೆಟ್ ಅಂತ ಪೋಸ್ಟ್ ಹಾಕಿರುವ ಸುದೀಪ್, 3 ದಿನ ಇದೆ, ನಿಮ್ಮ ಸ್ಕ್ರೀನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ಯಾನ್ಸ್ ವಾರ್ ಮಧ್ಯೆ ಬಾದ್ಶಾ ಕಿಚ್ಚ ಸುದೀಪ್ ಟ್ವೀಟ್ ಮಾಡಿದ್ದಾರೆ. ಗ್ಯಾಪ್ ಬಿಟ್ಟ ಸ್ಥಳದ ಅರ್ಥ ಏನು ಹಾಗಾದ್ರೆ? ಫ್ಯಾನ್ಸ್ಗೆ ಬಹಳ ಕುತೂಹಲ ಇದೆ. ಮತ್ತೆ ಸಿಡ್ದೇಟಾರ ಡೆವಿಲ್ ದರ್ಶನ್ ಫ್ಯಾನ್ಸ್. ಫ್ಯಾನ್ಸ್ ವಾರ್ ಮಧ್ಯೆ ಮಾರ್ಕ್ ಕಿಚ್ಚನ ಮಾರ್ಮಿಕ ಪೋಸ್ಟ್. ಆಲ್ ಸೆಟ್ ಅಂತ ಪೋಸ್ಟ್ ಹಾಕಿದ್ದಾರೆ ಕಿಚ್ಚ ಸುದೀಪ್. 3 ದಿನ ಇದೆ, ನಿಮ್ಮ ಸ್ಕ್ರೀನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ಯಾನ್ಸ್ ವಾರ್ ಮಧ್ಯೆ ಬಾದ್ಶಾ ಕಿಚ್ಚ ಸುದೀಪ್ ಟ್ವೀಟ್ ಮಾಡಿದ್ದಾರೆ. ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕೆಂತಂದ್ರೆ ಟ್ವೀಟ್ ಮಾಡುವಂತ ಸಂದರ್ಭದಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟಿದ್ದಾರೆ. ಹಾಗಾದ್ರೆ ಯಾವ ಕಾರಣಕ್ಕೆ ಆ ಗ್ಯಾಪ್ ಕೊಟ್ಟಿದ್ದಾರೆ? ಮತ್ತೆ ಹಾಗಾದ್ರೆ ಸಿಡ್ದೇಳ್ತಾರಾ ಡೆವಿಲ್ ದರ್ಶನ್ ಅಭಿಮಾನಿಗಳು? ಫ್ಯಾನ್ಸ್ ವಾರ್ ಮಧ್ಯೆ ಈಗ ಮಾರ್ಕ್ ಕಿಚ್ಚ ಮಾರ್ಮಿಕವಾಗಿ ಪೋಸ್ಟ್ ಮಾಡಿದ್ದಾರೆ. ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಒಂದು ಗ್ಯಾಪ್ ಕೊಟ್ಟು ಆಲ್ ಸೆಟ್ ಅಂತ ಪೋಸ್ಟ್ ಮಾಡಿದ್ದಾರೆ. ಹಾಗಾದ್ರೆ ಇದರ ಅರ್ಥ ಏನು ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ನೀವು ಗಮನಿಸ್ತಾ ಇದ್ದೀರಾ ಯಾವ ರೀತಿ ಟ್ವೀಟ್ ಮಾಡಿದ್ದಾರೆ ಅಂತ. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಗ್ಯಾಪ್ ಇದೆ, ಆಲ್ ಸೆಟ್ ಅಂತ ಪೋಸ್ಟ್ ಮಾಡಿದ್ದಾರೆ. ಹಾಗಾದ್ರೆ ಆಲ್ ಸೆಟ್ ಅಂದ್ರೆ ಏನು? ಜೊತೆಗೆ ನಿಮ್ಮ ಸ್ಕ್ರೀನ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, 3 ದಿನ ಮಾತ್ರ ಬಾಕಿ ಇದೆ, ನಿಮ್ಮ ಸ್ಕ್ರೀನ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಪೋಸ್ಟ್ ಮಾಡಿದ್ದಾರೆ. ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಯಾವ ಕಾರಣಕ್ಕೆ ಈ ರೀತಿಯಾಗಿ ಗ್ಯಾಪ್ ಕೊಟ್ಟಿದ್ದಾರೆ ಅನ್ನೋದು ಕೂಡ ಸದ್ಯಕ್ಕೆ ಕುತೂಹಲವನ್ನ ಮೂಡಿಸ್ತಾ ಇದೆ. ಜೊತೆಗೆ ಮತ್ತೆ ಏನಾದ್ರೂ ಈ ಒಂದು ಫ್ಯಾನ್ಸ್ ವಾರ್ ತಾರಕಕ್ಕೇರುತ್ತಾ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಫ್ಯಾನ್ಸ್ ವಾರ್ ಮಧ್ಯೆ ಮತ್ತೊಂದು ಬೆಳವಣಿಗೆ. ಡೆವಿಲ್ ಚಿತ್ರದ 10,500ಕ್ಕೂ ಹೆಚ್ಚು ಪೈರಸಿ ಲಿಂಕ್ ಡಿಲೀಟ್. ಡೆವಿಲ್ ಚಿತ್ರ ತಂಡದಿಂದ ಅಧಿಕೃತ ಪೋಸ್ಟ್ ಹೊರಬಿದ್ದಿದೆ. ಡೆವಿಲ್ ಸಕ್ಸಸ್ಗೆ ಕಾಟ ಕೊಟ್ಟಿತ್ತು ಪೈರಸಿ. ಪೈರಸಿ ವಿರುದ್ಧ ಯುದ್ಧ ಸಾರಿದ್ದ ಡೆವಿಲ್ ಟೀಮ್. ಈವರೆಗೂ 10,500ಕ್ಕೂ ಹೆಚ್ಚು ಪೈರಸಿ ಲಿಂಕ್ ಅದೆಲ್ಲವನ್ನು ಕೂಡ ಡಿಲೀಟ್ ಮಾಡಿಸಲಾಗಿದೆ. ಪೈರಸಿ ಲಿಂಕ್ ಡಿಲೀಟ್ ಬೆನ್ನಲ್ಲೇ ಡೆವಿಲ್ ಗಳಿಕೆ ಏರಿಕೆ ಆಗಿದೆ. 11ನೇ ದಿನ ಡೆವಿಲ್ ಕಲೆಕ್ಷನ್ 1 ಕೋಟಿ ರೂಪಾಯಿ. ಮಾರ್ಕ್ ಕಿಚ್ಚ ಸುದೀಪ್ಗೆ ಮೊದಲೇ ಪೈರಸಿ ವಿರುದ್ಧ ಡೆವಿಲ್ ವಾರ್. ಯಾಕೆಂತಂದ್ರೆ ಈಗ ಮಾರ್ಕ್ ಸಿನಿಮಾ ರಿಲೀಸ್ ಆಗ್ಲಿಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಡಿಸೆಂಬರ್ 25ಕ್ಕೆ ಈ ಒಂದು ಮಾರ್ಕ್ ಸಿನಿಮಾ ಬಿಡುಗಡೆ ಆಗುತ್ತೆ. ಆದ್ರೆ ಡೆವಿಲ್ ಸಿನಿಮಾಗೂ ಕೂಡ ಈ ಒಂದು ಪೈರಸಿಯ ಕಾಟ ಇತ್ತು ಅಂತ ಹೇಳಲಾಗ್ತಾ ಇದೆ. ಯಾಕೆಂತಂದ್ರೆ 10,500 ಪೈರಸಿ ಲಿಂಕ್ಗಳನ್ನ ಸದ್ಯಕ್ಕೆ ಡಿಲೀಟ್ ಮಾಡಿಸಲಾಗಿದೆಯಂತೆ. ಚಿತ್ರತಂಡದಿಂದಲೇ ಸದ್ಯಕ್ಕೆ ಅಧಿಕೃತ ಮಾಹಿತಿ ಕೂಡ ಹೊರಬಿದ್ದಿದೆ. ಇತ್ತೀಚೆಗಂತೂ ಈ ಒಂದು ಪೈರಸಿ ಕಾಟ ಹೆಚ್ಚಾಗ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಲೇಬೇಕಾಗಿದೆ. ಎಷ್ಟೇ ಹೋರಾಟ ಮಾಡಿದ್ರು ಕೂಡ ಈ ಒಂದು ವಿಚಾರಕ್ಕೆ ಬ್ರೇಕ್ ಬೀಳ್ತಾನೆ ಇಲ್ಲ. ಮಾರ್ಕ್ ಕಿಚ್ಚ ಸುದೀಪ್ ಆ ಒಂದು ಸಿನಿಮಾ ರಿಲೀಸ್ಗೂ ಮೊದಲೇ ಈಗ ಪೈರಸಿಯ ವಿರುದ್ಧ ಡೆವಿಲ್ ಅವರು ವಾರನ್ನ ಸಾರಿದ್ದಾರೆ. ಯಾಕೆಂತಂದ್ರೆ 10,500 ಲಿಂಕ್ ಅನ್ನ ಡಿಲೀಟ್ ಮಾಡಿಸಿದ್ದಾರಂತೆ. ಹಾಗಾಗಿ ಈಗ ಡೆವಿಲ್ ಗಳಿಕೆ ಕೂಡ ಏರಿಕೆಯತ್ತ ಮುಖ ಮಾಡಿದೆ. 11ನೇ ದಿನ ಡೆವಿಲ್ ಕಲೆಕ್ಷನ್ ಸುಮಾರು 1 ಕೋಟಿ ರೂಪಾಯಿ ಹೆಚ್ಚಿಗೆ ಆಗಿದೆ. ಸರ್, ಈಗ ತಾನೇ